ಸಿಲಿಕಾನ್ ಸಿಟಿ ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಇವತ್ತಿಗೆ 6 ದಿನ ಕಳೆದಿದೆ. ಒಂದು ಕಡೆ ಬಾಂಬರ್ಗಾಗಿ ತೀವ್ರ ಹುಡುಕಾಟ ನಡೀತಾ ಇದ್ರೆ ಮತ್ತೊಂದು ಕಡೆ ಎನ್ಐಎ ಈ ಬಾಂಬರ್ ಅನ್ನ ಅತ್ಯಂತ ಹತ್ತಿರದಿಂದ ಸೆರೆ ಹಿಡಿದಿರುವಂತಹ ಫೋಟೋವನ್ನ ರಿವೀಲ್ ಮಾಡಿದ್ದು ಈತನ ಬಗ್ಗೆ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಣೆಯನ್ನು ಕೂಡ ಮಾಡಿದೆ. ಹಾಗಾದ್ರೆ ತನಿಖೆಯ ಪ್ರಗತಿ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ, ಶಂಕಿತ ಉಗ್ರನ ಪತ್ತೆಗೆ 10 ಲಕ್ಷ ಘೋಷಣೆ. ಮಾಸ್ಕ್ ಇಲ್ಲದ ಶಂಕಿತ ಉಗ್ರನ ಮುಖ ರಿವೀಲ್. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣದ ಸಂಬಂಧ ತನಿಖೆ ಚುರುಕಾಗಿದೆ. ಬರೋಬ್ಬರಿ 2,000 ಸಿಸಿಟಿವಿಗಳನ್ನು ಜಾಲಾಡಿ ಬಾಂಬರ್ನ ಪತ್ತೆಗೆ ಸಿಸಿಬಿ ಪೊಲೀಸರು ಇನ್ನಿಲ್ಲದ ಕಸರತ್ತನ್ನ ಮಾಡಿದ್ರು. ಹೋಟೆಲ್ ಹಾಗೂ ರಸ್ತೆಯಲ್ಲಿ ಶಂಕಿತ ಉಗ್ರ ನಡೆದು ಹೋಗುವ ವೇಳೆ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದ್ದು ಎಲ್ಲೂ ಕೂಡ ಮುಖ ಕಾಣದಂತೆ ಮರೆಮಾಚಿಕೊಂಡಿದ್ದ. ಮುಖಕ್ಕೆ ಮಾಸ್ಕ್ ಅನ್ನ, ಕಣ್ಣಿಗೆ ಕನ್ನಡಕವನ್ನ ಹಾಗೂ ತಲೆಗೆ ಹ್ಯಾಟ್ ಅನ್ನ ಧರಿಸಿದ ವಿಡಿಯೋ ಮಾತ್ರ ಲಭ್ಯವಾಗಿತ್ತು. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೂ ಕೂಡ ಇನ್ನೂ ಕೂಡ ಶಂಕಿತ ಪತ್ತೆಯಾಗಿಲ್ಲ. ಹೀಗಾಗಿ ಎನ್ಐಎ ಅಧಿಕಾರಿಗಳು ಮೊದಲ ಬಾರಿಗೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ರೂವಾರಿಯ ಫೋಟೋವನ್ನ ಬಿಡುಗಡೆ ಮಾಡಿ ವಾಂಟೆಡ್ ಲಿಸ್ಟ್ನಲ್ಲಿ ಹಾಕಿದ್ದಾರೆ. ಶಂಕಿತ ಉಗ್ರನ ಸುಳಿವು ಮಾಹಿತಿ ನೀಡಿದವರಿಗೆ 10 ಲಕ್ಷ ಬಹುಮಾನ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಮಾಹಿತಿ ನೀಡಿದವರ ಹೆಸರನ್ನ ಗೌಪ್ಯವಾಗಿಡುವ ಭರವಸೆಯನ್ನ ಕೊಟ್ಟಿದ್ದಾರೆ. 0809510900 ಹಾಗೂ 8904241100 ನಂಬರ್ಗೆ ಮಾಹಿತಿ ನೀಡುವಂತೆ ಸೂಚಿಸಿದ್ದಾರೆ. ಈ ಮಧ್ಯೆ ಬಾಂಬರನ್ನ ಹುಡುಕಿ ಹೊರಟ ಪೊಲೀಸರು ಆತನ ಪ್ಲಾನ್ ಅನ್ನ ಕಂಡು ದಂಗಾಗಿದ್ದಾರೆ. ಶಂಕಿತ ಹೋಟೆಲ್ಗೆ ಬಂದ ದಾರಿ ಹಾಗೂ ಬಾಂಬ್ ಬಿಟ್ಟು ಹೊರಟ ಹಾದಿಯಲ್ಲಿ ಪೊಲೀಸರು ರೂಟ್ ಮ್ಯಾಪ್ ಅನ್ನ ಮಾಡಿದ್ದಾರೆ. ಮೇನ್ ರೋಡ್, ಲಿಂಕ್ ರೋಡ್ ಜೊತೆಗೆ ಸಬ್ ರೋಡ್ಗಳಲ್ಲಿ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅಲ್ಲದೆ ರಿವರ್ಸ್ ರೂಟ್ ಮ್ಯಾಪ್ ಸಹ ಮಾಡಿ ಎಲ್ಲಿಂದ ಬಂದ, ಕೊನೆಯದಾಗಿ ಎಲ್ಲಿಗೆ ರೀಚ್ ಆದ ಅನ್ನೋದನ್ನ ಪತ್ತೆ ಮಾಡಿದ್ದಾರೆ. ಈ ಬಾಂಬರ್ ಬರುವಾಗ ಒಂದೇ ಬಸ್ಸನ್ನು ಬಳಸಿದ್ರೆ ಹೋಗುವಾಗ ಹಲವಾರು BMTC ಬಸ್ಗಳನ್ನು ಹತ್ತಿ ಇಳಿದು ಹೋಗಿದ್ದಾನೆ. ಈ ಮೂಲಕ ತನಿಖೆಯ ದಿಕ್ಕನ್ನು ತಪ್ಪಿಸುವ ಕೆಲಸ ಮಾಡಿದ್ದಾನೆ. ಎನ್ಐಎ ಹಾಗೂ ಬೆಂಗಳೂರು ಪೊಲೀಸರು ಶಂಕಿತ ಬಾಂಬರ್ನ ಪತ್ತೆಗಾಗಿ ಹಗಲಿರುಳು ಶ್ರಮವನ್ನು ಹಾಕ್ತಿದ್ದಾರೆ. ಈತನ ಸುಳಿವು ಸಿಕ್ಕಲ್ಲಿ ಕೂಡಲೇ ಪೊಲೀಸರಿಗೆ ನೀಡಿ, ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳು ಬ್ಯಾಗ್ ಕಂಡು ಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡುವಂತೆ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.